ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 18 ದಿನಗಳ ಕಾಲ ಸಂಶೋಧನೆ ನಡೆಸಿದ್ದ ಬಳಿಕ ಈಗ ವಾಪಸ್ಸಾಗಿದ್ದಾರೆ. ನೋಡಿ, ನಿನ್ನೆ ಮಧ್ಯಾಹ್ನ 2:37 ಸರಿಯಾಗಿ ನೌಕೆ ಅನ್ಡಾಕಿಂಗ್ ಆಯಿತು. ಅಂದರೆ ನಿನ್ನೆ ಮಧ್ಯಾಹ್ನ 2:37ಕ್ಕೆ ಗಗನಯಾತ್ರಿಗಳು ನೌಕೆಯನ್ನು ಏರಿದ್ರು. 4:45 ಅನ್ಡಾಕಿಂಗ್ ಆಯಿತು. ಅಲ್ಲಿಂದ ಬರೋಬ್ಬರಿ ಭೂಮಿಯತ್ತ ಬರಲಿಕ್ಕೆ, ಅಂದರೆ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಯತ್ತ ಬರಲಿಕ್ಕೆ 22 ತಾಸುಗಳನ್ನು ಪ್ರಯಾಣ ಮಾಡಿ ಈಗ ವಾಪಸ್ಸಾಗಿದ್ದಾರೆ. ನೋಡಿ, ಬಾಹ್ಯಾಕಾಶದಲ್ಲಿ ಎಷ್ಟು ಗಂಟೆಗಳ ಕಾಲ ಇದ್ದರು ಅಂತ ಹೇಳಿದ್ರೆ 18 ದಿನ, 433 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿದ್ದಾರೆ. ಇಲ್ಲಿ ಮತ್ತೊಂದು ಕುತೂಹಲ ಏನು ಅಂತ ಹೇಳಿದ್ರೆ, ಬರೋಬ್ಬರಿ 288 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಓಪನ್ ಆಗ್ತಾ ಇದೆ. ಈಗಾಗಲೇ ನೌಕೆ ಓಪನ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳ ಈಗಾಗಲೇ ಡ್ರ್ಯಾಗನ್ ನೌಕೆ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುಭಾಂಶು ಶುಕ್ಲಾ ಹೊರಗಡೆ ಬರ್ತಾರೆ. ಸದ್ಯ ಡ್ರ್ಯಾಗನ್ ನೌಕೆಯನ್ನು ಹೊರಗಡೆಯಿಂದ ಗಮನಿಸ್ತಾ ಇರ್ಬೋದು. ಶುಭಾಂಶು ಶುಕ್ಲಾ ಸೇರಿದಂತೆ ಒಬ್ಬೊಬ್ಬರಾಗಿ ಈಗ ಬರ್ತಾ ಇರುವಂಥದ್ದು, ನೌಕೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ನೋಡಿ, ಸದ್ಯ ಬರೋಬ್ಬರಿ 18 ದಿನಗಳ ಕಾಲ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದಂಥ ಶುಭಾಂಶು ಶುಕ್ಲಾ, ಬಿಗ್ಗಿ ವಿಡ್ಸನ್, ಅದೇ ರೀತಿಯಾಗಿ ಟಿಬೋರ್ ಕಾಪು ಹೊರಗಡೆ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೊರಗಡೆ ಬರ್ತಾರೆ. ನೌಕೆಯಿಂದ ಹೊರಗಡೆ ಬರಲಿಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ. ಎಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಫೋಟೋ ಶೂಟ್ ಕೂಡ ನಡೀತಾ ಇದೆ. ಈಗ ಎಲ್ಲರೂ ಕೂಡ ನೋಡಿದ್ದಾರೆ. That's a good sign that they had good initial comms with medical personnel. So this time we are now if you're just joining us, we're waiting for the AX-4 crew to egress or exit the Dragon spacecraft, also known as Grace, as part of the conclusion of their more than 20-day mission to the International. ಈ ಬಗ್ಗೆ ಮಾತನಾಡಲಿಕ್ಕೆ ಇಸ್ರೋ ವಿಜ್ಞಾನಿಯಾಗಿರುವಂಥ ಜಗನ್ನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬಾಹ್ಯಾಕಾಶ ಕೇಂದ್ರದಿಂದ ಈಗಾಗಲೇ ಶುಭಾಂಶು ಶುಕ್ಲಾ ಕೂಡ ಲ್ಯಾಂಡ್ ಆಗಿದ್ದಾರೆ. ಈ ಕ್ಷಣದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಷ್ಟು ಖುಷಿ ಇದೆ ಅಂತ? ನೋಡಿ, ಈ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಸರಿಸುಮಾರು 50 ವರ್ಷಕ್ಕೆ ಮಿಗಿಲಾಗಿ ನಾವು ಇದನ್ನ ಮಾಡಿ ತೋರಿಸಬಲ್ಲವು ಅನ್ನುವಂತ ಹೇಳೋದಕ್ಕೆ ಒಂದು ನಿದರ್ಶನ ಇದೆ. ಮೊದಲ 50 ವರ್ಷದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಮುಖ್ಯ ಉದ್ದೇಶ ಇದ್ದಿದ್ದು ನಮ್ಮ ಬಾಹ್ಯಾಕಾಶ ಸಂಶೋಧನೆಯ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರು ಹೇಳಿದ ಹಾಗೆ
ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸೋದ್ರಲ್ಲಿ ಭಾರತ ಯಾರಿಗೂ ಎರಡನೇವರಾಗಿರಬಾರ್ದು ಅಂತ ಅದನ್ನು ನಾವು 50 ವರ್ಷ ಮಾಡಿದೀವಿ. ಇನ್ ಮುಂದೆ ಇದು ಸಹಜವಾದ ಪ್ರಕ್ರಿಯೆ. ಎಷ್ಟು ಸಹಜವಾಗುತ್ತೆ ಅಂದ್ರೆ ಇವತ್ತಿನ ದಿನ ಒಂದು ಹಳ್ಳಿನಲ್ಲಿ ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಹೋಗೋದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಯಾಣ ಆಗ್ಬಿಟ್ಟಿದೆ. ಅಷ್ಟೇ ಸರಾಗ ಆಗುತ್ತೆ. ತಾಂತ್ರಿಕವಾಗಿ ನಾವು ಅಷ್ಟು ಮುಂದುವರಿಯುವಂತ ಸಾಮರ್ಥ್ಯ ಪಡ್ಕೊಂಡಿದ್ದೀವಿ. ಅದು ಒಂದು. ಎರಡನೇದು ಒಂದು ವಿಷಯ ಮರಿಬಾರ್ದು. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರೊಫೆಸರ್ ಧಾವನ್ ಅವರ ಹೆಸರು ಬಹಳ ಉಳ್ಕೊಳ್ಳುವಂಥದ್ದು. ಅವ್ರು ಹೇಳಿದಂತಹ ಒಂದು ದಾರ್ಶನಿಕತೆ ಇವತ್ತು ಪ್ರಸ್ತುತ. ಬರುವ ದಿನಗಳಲ್ಲಿ ಮಾನವನ ಭವಿಷ್ಯ ತಂತ್ರಜ್ಞಾನ ವಿಜ್ಞಾನದ ಮೇಲೆ ಅವಲಂಬಿತವಾಗಿರೋದಿಲ್ಲ, ಅದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅನಿವಾರ್ಯತೆಗಳ ಮೇಲೆ ಅವಲಂಬಿತವಾಗಿರ್ತದೆ. ಇಲ್ಲಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ನಾಯಕನಾಗುವಂತ ಒಂದು ಚಿಹ್ನೆ. ಇದಕ್ಕಾಗಿ ನಾವೆಲ್ಲರೂ ನಮ್ಮ ದಾರ್ಶನಿಕ ಬಾಹ್ಯಾಕಾಶ ವಿಜ್ಞಾನಿಗಳನ್ನ ಮತ್ತು ಸದ್ಯದ ಒಂದು ಪ್ರಭುತ್ವವನ್ನ ನಾವು ನೆನಪಿಸ್ಕೊಳ್ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಸರ್ ನೋಡಿ, ಈಗ ಸ್ಪೇಸಲ್ಲಿ ಶುಭಾಂಶು ಶುಕ್ಲಾ ಅವರು ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಈ ಪ್ರಯೋಗಗಳು ಮುಂದೆ ಯಾವ ರೀತಿಯಾಗಿ ರಿಸಲ್ಟ್ ಕೊಡ್ಬೋದು, ನಮ್ಮ ಇಂಪ್ಯಾಕ್ಟ್ ಏನಿರುತ್ತೆ ನಮ್ಮ ಇಸ್ರೋ ಮೇಲೆ ಅಂತ ಹೇಳಿ? ನೋಡಿ, ಬಾಹ್ಯಾಕಾಶ ತಂತ್ರಜ್ಞಾನ ವಿಶೇಷ ಅಲ್ಲ. ಹಿಂದೆ ಭಾರತ ಸ್ವತಂತ್ರವಾದಾಗ ಅನೇಕ ಸಂಶೋಧನಾ ಪ್ರಯೋಗಗಳು ಬಂದವು. ಇವತ್ತು ಅವುಗಳ ಪ್ರಯೋಜನ ಎಲ್ಲ ಪಡ್ಕೊಳ್ತಾ ಇದ್ದಾರೆ 75 ವರ್ಷದಿಂದ. ಈಗ ನಾವು ಗಮನಿಸ್ಬೇಕಾದ್ರೆ ಏನಂತಂದ್ರೆ, ಈಗ ಇನ್ನೊಂದು ಪ್ರಯೋಗಶಾಲೆ ನಮ್ಗೆ ಸಿಗುತ್ತೆ. ಯಾವ ಪ್ರಯೋಗಶಾಲೆಯಲ್ಲಿ ಜೀರೋ ಗ್ರಾವಿಟಿ, ಯಾವ ಯಾವ ಬಗೆಯಲ್ಲಿ ಜೀವದ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನಾವು ಗ್ರಹಿಸ್ಕೊಂಡ್ರೆ ಅದನ್ನ ಭೂಮಿಯ ಮೇಲೆ ಯಶಸ್ವಿಯಾಗಿ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಶುಭಾಂಶು ಶುಕ್ಲಾ ಅವರು ಮಾಡಿದಂತ ಅನೇಕ ಈ ಮೊಳಕಾಳುಗಳು ಮಾಡುವಂತದ್ದು, ಆಹಾರ ಪದಾರ್ಥಗಳಲ್ಲಿ ಸಂಶೋಧನೆ ಮಾಡೋದು, ಅದು ಒಂದು ನಮೂನೆ ಅಷ್ಟೇ. ಬರುವ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಒಂದು ಅಪರೂಪವಾದಂತಹ ಜನಸಮೂಹವನ್ನು ತಯಾರು ಮಾಡ್ತಾ ಇದೆ. ಇವತ್ತಿನ ದಿನ BSc MSc ಓದುವಂತಹ ವಿದ್ಯಾರ್ಥಿಗಳು ಮತ್ತು ಪದವೀಧರರು ಬಾಹ್ಯಾಕಾಶ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ. ನೈಸರ್ಗಿಕ ಸಂಪನ್ಮೂಲಗಳು, ಜಲ ಸಂರಕ್ಷಣೆ, ಪರಿಸರ ಮಾಲಿನ್ಯ, ಜೀವ ವೈವಿಧ್ಯತೆ, ಬಗೆಯ ಬಗೆಯ ರೀತಿಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಅನುವಾಗ್ತಾ ಇದೆ. ಇವತ್ತು ನೀವು ನೋಡುವಂತಹದ್ದು ಶುಭಾಂಶು ಶುಕ್ಲಾ ಅಥವಾ ನಮ್ಮ ಮೊದಲನೇ ಗಗನಯಾತ್ರಿ ಅವ್ರ ನಮೂನೆಗಳಷ್ಟೇ. ಓನ್ಲಿ ಜಸ್ಟ್ ಇಂಡಿಕೇಟರ್ಸ್. ಬರುವ ದಿನಗಳಲ್ಲಿ ಇದು ಮಲ್ಟಿಪ್ಲೈ ಆಗುತ್ತೆ. ಇದು ನಮ್ಮ ಜನಜೀವನದ ಸಾಮಾನ್ಯವಾದಂತಹ ಬದುಕಿಗೂ ಅನುಕೂಲ ಮಾಡಿಕೊಡುತ್ತೆ. ಯಾಕಂದ್ರೆ ಇವತ್ತು ಶಕ್ತಿ ಮತ್ತು ವಸ್ತುವಿನ ಬಳಕೆ ಅಥವಾ ಸಂಶೋಧನೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನಾವು ಒಂದು ಜಾಪುಗಾಲು ಹಾಕುವಂತ ಒಂದು ಪ್ರಯತ್ನ ಚಿನ್ನೆ. ಹೀಗಾಗಿ ಇದರ ಪ್ರಯೋಜನ ಬಹಳ ಇದೆ. ಇವತ್ತಿನ ಸಣ್ಣ ಉದಾಹರಣೆ ಕೊಡಿದ್ದಾರೆ. ಏನೂ ಅಂತ ಅಪಾರವಾದ ಕೆಲಸ ಮಾಡಿದ್ದೇನೆ, ಪ್ರತಿ ವರ್ಷ 80,000 ಕೋಟಿಗೂ ಮಿಗಿಲಾಗಿ ಹಣವನ್ನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಈ ದೇಶ ಉಳಿಸ್ತಾ ಇದೆ. ಇದು ನಿಮ್ಗೆ ಸಣ್ಣ ಒಂದು ಎಕ್ಸಾಂಪಲ್ ಅಷ್ಟೇ. ಬರ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಬಾಹ್ಯಾಕಾಶ ತಂತ್ರಜ್ಞಾನ ಒಂದು ತನ್ನ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಇದೆ ಅಂತ ಹೇಳ್ಬೋದು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗ್ಬೋದಾ? ಥ್ಯಾಂಕ್ಸ್ ಸೋ ಮಚ್ ಸರ್ ಮಾತನಾಡೋಕ್ಕೆ. ಥ್ಯಾಂಕ್ಸ್ ಸೋ ಮಚ್. ಎಸ್, ಈಗಾಗಲೇ ಗಮನಿಸ್ತಾ ಇರ್ಬೋದು, ಬರೋಬ್ಬರಿ 433 ಗಂಟೆಗಳ ಕಾಲ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದಂತಹ ಶುಭಾಂಶು ಶುಕ್ಲಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೂಮಿಯ ಮೇಲೆ ಕಾಲನ್ನು ಇಡ್ತಾರೆ. 18 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿರುವಂತಹ ಗಗನಯಾನಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೂಮಿಯ ಮೇಲೆ ಕಾಲನ್ನು ಇಡ್ತಾರೆ. ಇದು ಬಾಹ್ಯಾಕಾಶ ವಲಯ ಮತ್ತು ಕ್ಷೇತ್ರದಲ್ಲಿ ಐತಿಹಾಸಿಕ ದಿನ.